ಭಾರತದಲ್ಲಿ ತುಳಸಿನ ತುಂಬಾ ವಿಶೇಷ ಅಂತ ಕರೀತಾರೆ. ಒಂದು ಗಿಡ ಇಷ್ಟೊಂದು ಶ್ರೇಷ್ಠ ಹೇಗಾಯ್ತು? ಆಶ್ಮ್, ನಾವೆಲ್ಲಿಗ್ ಬಂದಿದೀವಿ? ನಾವೀಗ ಒಂದು ಕಥೆಯನ್ನ ಕೇಳೋಣ. ಯಾವ ಕತೆ ಅಂದ್ರೆ ಬೃಂದಾವನದ್ದು. ತುಳಸಿಯ ಇನ್ನೊಂದು ಹೆಸರು ವೃಂದ ಅಂತ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಅಯ್ಯೋ, ಹಾ? ಈ ಗಿಡದ ಬೇರು ಆಚೆ ಬಂದಿದೆ. ಬೇಗ ಸ್ವಲ್ಪ ಮಣ್ಣು ಹಾಕು. ಈಶಾ, ಸ್ವಲ್ಪ ಗೊನೆ ಹಿಡ್ಕೋ. ಇರು, ನಾನ್ ಈ ಗಿಡಗಳ ಚೆಕಪ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಈಶಾ ಆನ್ ಡ್ಯೂಟಿ. ಹೌದಾ? ಸರಿ, ಹುಷಾರಾಗಿ ನೋಡ್ಕೋ. ಯಾವ ಗಿಡಕ್ಕೂ ಜ್ವರ ಬಂದಿಲ್ಲ ತಾನೆ? ಇರು, ನಾನು ಬರ್ತೀನಿ. ಇನ್ನು ಜೋರಾಗಿ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಅಯ್ಯೋ ಅಯ್ಯೋ, ನೀನಾ? ಆ ಗುಂಡಿಲ್ ಏನ್ ಮಾಡ್ತಾ ಇದ್ದೆ? ನಮ್ಮನ್ನ ಬೀಳ್ಸ್ಬಿಟ್ಟೆ ಅಲ್ವಾ? ಅಯ್ಯೋ, ನೀವು ಮೇಲ್ಗಡೆಯಿಂದ ಗಿಡ ನೋಡ್ತಾ ಇದ್ರಿ, ಮತ್ತೆ ನಾನು ಒಳಗಿಂದ ಅವುಗಳ ನಿರೀಕ್ಷಣೆ ಮಾಡ್ತಿದ್ದೆ. ಗಿಡಗಳ ಬೇರು ಕೂಡ ಗಟ್ಟಿಮುಟ್ಟಾಗಿರ್ಬೇಕಲ್ವಾ? ನೀನ್ ಸರಿಯಾಗಿ ಹೇಳ್ದೆ ಆಶ್. ಹಾ, ಹಾ, ಹಾ. ಸರಿ ಸರಿ, ಕೆಲ್ಸ ನೋಡಿ. ಹಾ. ನೀವಿಬ್ರು ಇಲ್ಲಿ ಇವಾಗ ಹೊಸ ಗಿಡಗಳನ್ನ ನೆಡಿ. ಶುರು ಮಾಡಿ, ನಾನು ಇನ್ನ ಗಿಡಗಳನ್ನ ನೋಡ್ಬೇಕು. ಸರಿ ಆಯ್ತು ಡಾಕ್ಟರ್ ಮೇಡಮ್. ಓಂ, ಅಶ್ಮಾ, ಇಲ್ ನೋಡಿ, ತುಳಸಿ ಬಾಡೋಗಿದೆ. ಅಯ್ಯೋ, ಮತ್ತೆ ಇದ್ರ ಎಲೆಗಳನ್ನ ನೋಡಿ, ಮುಟ್ಟಿದ ತಕ್ಷಣ ಉದ್ರೋಗ್ತಿದಾವೆ. ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಮ್ಮ ಪ್ರತಿ ದಿವ್ಸ ಇದಕ್ ನೀರ್ ಹಾಕ್ತಾರಲ್ಲ, ಮತ್ತೆ ಪೂಜೆನೂ ಮಾಡ್ತಾರೆ, ಹಾಗೆ ಸಂಜೆ ದೀಪಾನೂ ಹಚ್ತಾರೆ. ಹಾ, ನೋಡು ಇದನ್ನ. ಅಮ್ಮ ಎಷ್ಟು ಚೆನ್ನಾಗ್ ನೋಡ್ಕೊಳ್ತಾರೆ, ಆದ್ರೂ ಬಾಡೋಗಿದೆ. ಹೇಗೆ? ಹೌದು, ಯಾಕೆ? ಅಯ್ಯೋ, ನಿಮಗ್ ಗೊತ್ತಿದ್ಯಾ ಅಮ್ಮ ತುಳಸಿನ ಇಷ್ಟೊಂದ್ ಚೆನ್ನಾಗಿ ಯಾಕೆ ನೋಡ್ಕೋತಾರೆ ಅಂತ? ಯಾಕ್ ನೋಡ್ಕೋತಾರೆ? ಯಾಕಂದ್ರೆ ತುಳಸಿ ನಮ್ಮ ಮನೆಯನ್ನ ಕಾಪಾಡುತ್ತೆ, ಹಾಗೆ ನೋಡ್ಕೊಳುತ್ತೆ ಕೂಡ. ಏನು? ಸೇಮ್ ನಮ್ಮ ಅಮ್ಮನ ತರಾನೇ. ಈ ತುಳಸಿ ಗಿಡ ನಮ್ಮನ್ನ ಮತ್ತೆ ಮನೇನ ಕಾಪಾಡುತ್ತಾ? ಆದ್ರೆ ಅದ್ ಹೇಗೆ? ಪ್ರಶ್ನೆಯನ್ನು ಕಿಡಿ ಹಾರಿ, ತಲೆಯಲ್ಲಿ ದೀಪ ಉರಿಲಿ. ಬನ್ನಿ ನೋಡೋಣ. ನಡೀರಿ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ವಾವ್, ಈ ಸವಾರಿ ತುಂಬಾನೇ ಮಜವಾಗಿದೆ. ಮತ್ತೆ ಈ ಪ್ರಯಾಣ ಕೂಡ. ಹಾ ಹಾ, ತುಂಬಾ ಚೆನ್ನಾಗಿದೆ. ಹಾ, ವುಹೂ. ತನ್ನ ಕೈಯಾರೆ ನಡಗಿಸ್ತಾನೆ ಎಲ್ಲವನ್ನು. ಅಶ್ಮಕಲ್ಲೇ ನಂಬರ್ 1. ಈಶಾ, ಸ್ವಲ್ಪ ಕೆಳಗಡೆ ನೋಡು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡು. ಹೇ, ಅಲ್ಲಿ ಆ ಕಾರ್ಡ್ ನೋಡು. ಈಶಾ, ಅಲ್ಲಿ ನೋಡು, ಕೆಳಗೆ ಹೊಲ ಉಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ನದಿ ನೋಡು. ಓ, ಭಾರತದಲ್ಲಿ ತುಳಸಿನ ತುಂಬಾ ವಿಶೇಷ ಅಂತ ಕರೀತಾರೆ. ಪ್ರತಿ ಮನೇಲೂ ಇದನ್ನ ಹೊರಾಂಗಣದಲ್ಲಿ ಹಾಕ್ತಾರೆ, ಯಾಕಂದ್ರೆ ಇದು ಕೇವಲ ಪವಿತ್ರ ಮಾತ್ರ ಅಲ್ಲ, ತುಂಬಾ ಕೆಲ್ಸಕ್ಕೂ ಬರುತ್ತೆ. ಆದ್ರೆ ಯಾಕೆ ಈ ಒಂದು ಗಿಡ ಇಷ್ಟೊಂದು ಶ್ರೇಷ್ಠ ಆಯ್ತು? ನಮ್ಮ ಋಷಿ ಮುನಿಗಳು ಪ್ರಕೃತಿಯನ್ನ ನಮ್ಮ ಸಂಸ್ಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ಗಿಡ, ಮರ, ಮನುಷ್ಯರು ಮತ್ತು ಜೀವ ಜಂತುಗಳನ್ನ ಪ್ರಕೃತಿಯ ತುಂಬಾ ಮುಖ್ಯವಾದ ಭಾಗ ಅಂತ ಕರೆಯಲಾಗುತ್ತೆ. ಅವುಗಳಿಂದಾನೇ ನಮ್ಮ ಜೀವನದ ಮೌಲ್ಯಗಳು ಮತ್ತು ಪರಂಪರೆ ಹುಟ್ಕೊಂಡಿರೋದು. ಅಂದ್ರೆ ತುಳಸಿ, ಅರಳಿ ಮರ, ಆಲದ ಮರ ಇವು ತುಂಬಾ ಜಾಸ್ತಿ ಆಕ್ಸಿಜನ್ ನೀಡ್ತವೆ, ಅದಕ್ಕೆ ಇವುಗಳಿಗೆ ಪೂಜೆ ಮಾಡೋದು. ಹಸುವಿನ ಹಾಲು ಮತ್ತು ಅದರ 5 ಪದಾರ್ಥದಲ್ಲೂ ಆರೋಗ್ಯ ಚೆನ್ನಾಗಿಡುವಂತ ಗುಣ ಇರುತ್ತೆ, ಅದಕ್ಕೆ ಅದನ್ನ ಗೋಮಾತೆ ಅಂತ ಕರಿತೀವಿ. ಹಾ, ಗಂಗಾ, ಯಮುನಾ ಈ ನದಿಗಳು ಕೂಡ ಪವಿತ್ರ ಮತ್ತು ಪೂಜನೀಯ ಅಲ್ವಾ ಆಶ್? ಹಾಗಾಗಿ ಜನರು ಅದನ್ನ ಬಹಳ ಸುರಕ್ಷಿತವಾಗಿಟ್ಟಿದ್ದಾರೆ ಅಲ್ವಾ? ಸರಿಯಾಗಿ ಹೇಳ್ದೆ ನೀನು ಓಂ. ಓ, ಅಂದ್ರೆ ನಮ್ ಪರಂಪರೆಯಲ್ಲಿ ಬರೀ ಧಾರ್ಮಿಕ ಅಲ್ಲ, ಜೊತೆಗೆ ವಿಜ್ಞಾನ ಕೂಡ ಇದೆ. ಹಾ 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 ಹಾ, ಇವೆಲ್ಲವೂ ನಮ್ಮ ಪ್ರಕೃತಿಯನ್ನ ರಕ್ಷಣೆ ಮಾಡೋದಕ್ಕೆ ಇರೋದು. ಮತ್ತು ತುಳಸಿ ಅಂತೂ ನಿಜವಾಗ್ಲೂ ಸಂಜೀವಿನಿಗಿಂತ ಕಡಿಮೆ ಏನಿಲ್ಲ. ಓ, ಇದಕ್ಕೆ ನಾ ಅಜ್ಜಿ ನಮ್ಗೆ ತುಳಸಿ ಎಲೆನ ತಿನ್ನೋಕ್ ಹೇಳೋದು. ತುಳಸಿ ಗಾಳಿಯನ್ನ ಶುದ್ಧವಾಗಿಸುತ್ತೆ ಮತ್ತು ರೋಗಗಳೊಂದಿಗೆ ಹೋರಾಡುತ್ತೆ. ಅದಷ್ಟೇ ಅಲ್ಲದೆ ಕೆಟ್ಟ ಶಕ್ತಿಗಳನ್ನ ದೂರ ಮಾಡುತ್ತೆ. ಕೆಟ್ಟ ಶಕ್ತಿ? ಅದ್ ಹೇಗೆ? ತುಳಸಿ ತುಂಬಾನೇ ವಿಶೇಷವಾದ ಗಿಡ ಆಗಿರುತ್ತೆ.
ಹೌದಾ? ಹಾ? ಇದಕ್ಕೆ ವಾತಾವರಣದ ಬದಲಾವಣೆ ತುಂಬಾ ಬೇಗ ಗೊತ್ತಾಗತ್ತೆ. ವಿಜ್ಞಾನಿಗಳು ಏನಂತಾರೆ ಅಂದ್ರೆ ನಾವ್ ಯಾವ್ದನ್ನ ನಕಾರಾತ್ಮಕ ಶಕ್ತಿ ಅಂತೀವೋ ಆಕ್ಚುಲಿ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದ್ರೆ EMR ಆಗಿರ್ಬೋದು. ಒಂದ್ ವೇಳೆ ತುಳಸಿ ಇಂಥ ಜಾಗದಲ್ಲಿ ತುಂಬಾ ಹೊತ್ತಿದ್ರೆ ಅಂದ್ರೆ ಈ ತರ ರೇಡಿಯೇಷನ್ಸ್ ಜಾಸ್ತಿ ಇರೋ ಜಾಗದಲ್ಲಿ ಅದ್ರ ಬೆಳವಣಿಗೆ ಸರಿ ಇರೋದಿಲ್ಲ ಮತ್ತೆ ಅದು ಬಾಡ್ ಹೋಗುತ್ತೆ. ವಾವ್! ಈಶಾ, ಅಲ್ಲೋಡು ಹೂಗಳು ಇಲ್ಲಿ ಎಷ್ಟೊಂದು ಹೂವಿನ ಗಿಡಗಳಿದಾವೆ. ಮತ್ತೆ ಬಣ್ಣ ಬಣ್ಣದ ಚಿಟ್ಟೆಗಳು ಓ, ಚಿಟ್ಟೆಗಳನ್ನ ನೋಡು. ಎಷ್ಟು ಸುಂದರವಾಗಿವೆ ಅಲ್ವಾ? ನೀರಿನ ಝರಿ. ವಾವ್! ಎಷ್ಟು ಸುಂದರವಾಗಿದೆ ಈ ಪ್ರಪಂಚ. ಆಹಾ, ವಾವ್! ಆಶ್, ನಾವೆಲ್ಲಿಗೆ ಬಂದಿದೀವಿ ಹೇಳು? ಇದು ಬೃಂದಾವನ. ಬೃಂದಾವನ? ನಾವೀಗ ಒಂದು ಕಥೆಯನ್ನ ಕೇಳೋಣ. ಯಾವ ಕತೆ ಅಂದ್ರೆ ಬೃಂದಾವನದ್ದು. ಹೌದಾ? ತುಂಬಾ ಕಾಲಗಳ ಹಿಂದೆ ಒಬ್ಬ ದೈತ್ಯನಿದ್ದ, ಜಲಂಧರ. ಓ, ಅವನ ಶಕ್ತಿ ಅವನ ಪತ್ನಿಯಾದ ವೃಂದಾಳೊಂದಿಗೆ ಹೊಂದಾಣಿಕೆಯಾಗಿತ್ತು. ಅವಳು ಪತಿವ್ರತೆಯಾಗಿದ್ದಳು. ಹಾ? ಭಗವಂತ ವಿಷ್ಣು ಜಲಂಧರನನ್ನ ಸೋಲ್ಸೋದಕ್ಕೆ ಒಂದು ಉಪಾಯ ಮಾಡಿದ್ರು. ಅವರು ವೃಂದಾಳ ಪತಿವ್ರತವನ್ನ ಭಂಗ ಮಾಡಿದ್ರು. ಹಾಗಾ? ಅದರಿಂದ ಜಲಂಧರ ದುರ್ಬಲನಾದ ಹಾಗೆ ಸತ್ತೋದ. ವೃಂದಾಳಿಗೆ ಈ ಸತ್ಯ ಗೊತ್ತಾದಾಗ ಅವಳು ತನ್ನ ಪ್ರಾಣವನ್ನೇ ತ್ಯಜಿಸಿದಳು. ಮತ್ತೆ ಅದೇ ಜಾಗದಲ್ಲಿ ತುಳಸಿಯ ಗಿಡ ಬೆಳೀತು. ಭಗವಂತ ವಿಷ್ಣು ಅವಳ ಭಕ್ತಿಗೆ ಮನಸ್ಸೋತು ಅವಳಿಗೆ ವರದಾನ ನೀಡಿದ್ರು. ಆಗ್ಲಿಂದ ತುಳಸಿನ ಪವಿತ್ರ ಅಂತ ಒಪ್ಪಲಾಗುತ್ತೆ. ತುಳಸಿಯ ಇನ್ನೊಂದು ಹೆಸರು ವೃಂದ ಅಂತ. ನಿನಗ್ ಗೊತ್ತಾ, ಭಗವಂತ ಕೃಷ್ಣನ ಬೃಂದಾವನದ ಬಗ್ಗೆ ನಾನು ಕೇಳಿದ್ದೀನಿ. ಹಾ, ಮತ್ತೆ ಇನ್ನೊಂದು ವಿಷಯ, ಪ್ರತಿ ವರ್ಷ ದೀಪಾವಳಿ ಆದ್ಮೇಲೆ ತುಳಸಿ ವಿವಾಹನ ಮಾಡ್ತಾರೆ. ಈ ವಿವಾಹ ತುಳಸಿ ಮಾತೆ ಮತ್ತು ಭಗವಂತ ವಿಷ್ಣುವಿನ ಸಾಲಿಗ್ರಾಮ ರೂಪದಲ್ಲಿ ಆಗತ್ತೆ. ಇನ್ನೊಂದ್ ವಿಷಯ ಗೊತ್ತಾ, ಈ ದಿನ ಆದ್ಮೇಲೆ ವಿವಾಹಗಳ ಶುಭ ಕಾರ್ಯನ ಶುರು ಮಾಡ್ಬೋದು ಅಂತ ನಂಬ್ತಾರೆ. ಹಾಗಿದ್ರೆ ಇದೊಂದು ಧಾರ್ಮಿಕ ಪರಂಪರೆ ಕೂಡ ಜನರಿಗೆ ಒಳ್ಳೆ ಕೆಲಸ ಮಾಡೋದಿಕ್ಕೆ ಪ್ರೇರಣೆ ಕೊಡುತ್ತೆ ಅಲ್ವಾ? ಹಾ, ಹಾಗೆ ವೈಜ್ಞಾನಿಕ ರೂಪದಲ್ಲಿ ನೋಡೋದಾದ್ರೆ ಇದು ನಮ್ಮೆಲ್ರಿಗೂ ಪ್ರಕೃತಿ ಕುರಿತಾಗಿ ಜಾಗೃತಿಯನ್ನ ಮೂಡಿಸುತ್ತೆ. ಅದ್ಭುತ ನೀನು ಓಂ, ಸರಿಯಾಗಿ ಹೇಳ್ದೆ. ಡಮ್ 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 ಡೋಲೋ ಡೋಲು, ನಾನಿರೋದು ಪೂರ್ತಿ ಗೋಲು. ಅಶ್ವನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಹೇಗೆ ಉತ್ತರ ಕೊಡ್ತಾನೆ, ಜ್ಞಾನವನ್ನ ವಿಜ್ಞಾನಕ್ಕೆ ಜೋಡಿಸ್ತಾನೆ. ಬನ್ನಿ, ಹಾ, ನಡೀರಿ ನಡೀರಿ. ತುಳಸಿ ಗಿಡಕ್ಕೆ ಹೊಸ ಮಣ್ಣನ್ನ ಹಾಕೋಣ ಮತ್ತೆ ಪ್ರತಿದಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ. ಹೌದು, ಜೊತೆಗೆ ಬೇರೆ ಗಿಡಗಳನ್ನು ಕೂಡ ನಮ್ಮ ಸ್ನೇಹಿತರನ್ನ ನೋಡ್ಕೊಳ್ಳೋ ಹಾಗೇನೆ. ಮನುಷ್ಯರು ಮತ್ತು ಪ್ರಕೃತಿ ಒಂದಾದಾಗ ಜೀವನ ನಿಜವಾಗ್ಲೂ ಕುಶಲವಾಗುತ್ತೆ. ಏನಂತೀರಾ? ಸರಿಯಾಗಿ ಸರಿಯಾಗಿ ಹೇಳ್ದೆ. ವಾವ್, ಒಳ್ಳೆ ವಿಷಯ. ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಅಶ್ಮ ಕೂಡ ಇರ್ತಾನೆ. ಮುಂದಿನ ಕಥೆಯನ್ನ ಇನ್ನು ಮಜಭರಿತ ಮಾಡ್ತಾನೆ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಹೊಸ ಕತೆ ಮತ್ತೆ ಹೊಸ ಅಡ್ವೆಂಚರ್ಗಳಿಗಾಗಿ. ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ ಉಗುರಿ ಹಂಗೆ ತಿರುಗಿ ತಿರುಗಿ ಎದ್ದು ಬಿದ್ದು ನಗಿಸೋ ಭಂಟ ಜಾದು ಇತ್ತುಂಟ ಅಶ್ಮ ಲೋಕ ತಿರುಗಿಸುವತ್ತ ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ ಎಲ್ಲಗೂ ತಳವ ನೀಡೋ ಜ್ಞಾನದ ವಿಜ್ಞಾನಿಗಳು ಎಲ್ಲಕ್ಕೂ ಉತ್ತರವ ನೀಡೋ ಜ್ಞಾನದ ವಿಜ್ಞಾನಿವನು ಈ ಜೀವನ ಅನ್ನೋ ಪಯಣದಲ್ಲಿ ಅಶ್ಮ ಇದ್ರೆ ಫುಲ್ ಮಜಾನೆ ಅಶ್ಮ ಅಶ್ಮ ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ 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 ಬಂದ ನಮ್ಮ ಅಶ್ಮ 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 ಆಹ ಸೂಪರ್ ಸ್ಮಾರ್ಟ್ ಅಶ್ಮ